ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚೀನಾಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಭಾರತದಲ್ಲಿ ಐಫೋನ್ ಪ್ರೊಡಕ್ಷನ್, ಇಲ್ಲಿ ಆ್ಯಪಲ್ ತನ್ನ ನೆಲೆಯನ್ನು ವಿಸ್ತರಿಸ್ತಿರೋ ರೀತಿ ಎಲ್ಲದಕ್ಕೆ ಕಣ್ಣು ಕೆಂಪು ಮಾಡಿಕೊಂಡು ಭಾರತಕ್ಕೆ ಅಡ್ಡಿ ಮಾಡೋದಕ್ಕೆ ಅಂತಾನೆ ತನ್ನ ದೇಶದ ಮೂಲದ ಎಂಜಿನಿಯರ್ಸ್ನ ಫಾಕ್ಸ್ಕಾನ್ನಿಂದ ವಾಪಸ್ ಕರೆಸ್ಕೊಳ್ತಿರೋ ಕುತಂತ್ರ ನೋಡಿದ್ದೀವಿ. ಭಾರತಕ್ಕೆ ರೇರ್ ಅರ್ತ್ ಮಟೀರಿಯಲ್ಸನ್ನು ಸ್ಟಾಪ್ ಮಾಡಿರುವಂತಹ ಸಂಚನ್ನು ನೋಡಿದ್ದೀವಿ. ಚೀನಾ ಏನೇನು ಮಾಡ್ತಿದೆ, ಭಾರತದ ವೇಗವನ್ನು ಸಹಿಸಿಕೊಳ್ಳೋದಕ್ಕಾಗದೆ ಭಾರತ ಈಗಾಗಲೇ ಚೀನಾವನ್ನು ಪ್ರೊಡಕ್ಷನ್ನಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬೀಟ್ ಮಾಡಿದೆ. ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸ್ಕೊಳ್ಳುವಂತಹ ಚೀನಾ ಸದ್ಯದಲ್ಲಿಯೇ ಭಾರತಕ್ಕಿಂತ ಹಿಂದೆ ಬೀಳಲಿದೆ ಅನ್ನುವಂಥ ರಿಪೋರ್ಟ್ಸ್ ಚೀನಾವನ್ನು ನಡುಗಿಸ್ತಿದೆಯಲ್ವಾ. ಹಾಗಾಗಿ ಏನೇನು ತೊಂದರೆ ಕೊಡೋಕ್ಕಾಗತ್ತೋ ಅಷ್ಟೆಲ್ಲ ತೊಂದರೆ ಕೊಡ್ತಿರುವಂಥ ಚೀನಾಗೆ ಈಗ ಸೆಟ್ಟು ಹೊಡೆದಿರೋದು ಭಾರತ. ಚೀನಾ ನಂಬಿಕೊಂಡು ನಾವು ಬದುಕ್ತಿಲ್ಲ. ಚೀನಾ ಇಲ್ಲದೆ ಬದುಕುವಂಥ ಶಕ್ತಿ, ಸ್ವಾವಲಂಬನೆ ನಮ್ಮಲ್ಲಿದೆ ಅಂತ ಸೆಟ್ಟು ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಚೀನಾ ಈಗ ಹಾಗೆ ಕಸಿಬಿಸಿಗೊಳಗಾಗಿದೆ ಭಾರತ ತಗೊಳ್ತಿರುವಂಥ ಟಿಬೇಟ್ಗೆ ಸಂಬಂಧಪಟ್ಟ, ದಲೈ ಲಾಮಾಗೆ ಸಂಬಂಧಪಟ್ಟ ಸ್ಟೆಪ್ಗೆ ಸಂಬಂಧಪಟ್ಟಂತೆ ಬ್ರಿಕ್ಸ್ನಲ್ಲಿ ಚೀನಾವನ್ನು ಸರಿಯಾಗಿ ಹಣದಿದ್ದಾರೆ ಮೋದಿ. ಚೀನಾದ ನಡೆ, ನಿಲುವು, ಸಂಚನ್ನು ಯಾವ ರೀತಿ ಎಕ್ಸ್ಪೋಸ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 1 by 1 ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ವೀಕ್ಷಕರೇ, ಮೊದಲನೇದಾಗಿ ಭಾರತಕ್ಕೆ ಐಫೋನ್ ಪ್ರೊಡಕ್ಷನ್ನಲ್ಲಿ ಹೆಚ್ಚೆಚ್ಚು ಬಲ ಬರ್ತಾ ಇದ್ದ ಹಾಗೆ ಅಮೆರಿಕಾಗೆ ಈ ಸಲ ಕಳಿಸ್ಕೊಟ್ಟಿರುವಂತಹ ಅಂದರೆ ಎಕ್ಸ್ಪೋರ್ಟ್ ಮಾಡಿರುವಂಥ ಪ್ರಮಾಣ ಚೀನಾಗಿಂತ ಅತಿ ಹೆಚ್ಚಿನದ್ದು. ಭಾರತದ ಪಾಲು ಅನ್ನೋದು ಚೀನಾಗೆ ಆಘಾತ ಕೊಡ್ತು. ಬಹುತೇಕ ಕಂಪನಿಗಳು ಚೀನಾದಿಂದ ಕಾಲ್ಕಿತ್ತು ಭಾರತಕ್ಕೆ ಬಂದು ಪ್ರತಿಷ್ಠಾಪನೆಯಾಗ್ತಿವೆ ಅನ್ನೋದು ಕೂಡ ಚೀನಾವನ್ನು ಕಂಗೆಡಿಸಿದೆಯಲ್ಲ. ಹಾಗಾಗಿ ತನ್ನ ತುಂಬಾ ಸ್ಕಿಲ್ಡ್ ಎಂಜಿನಿಯರ್ಸನ್ನು ಕ್ರಿಟಿಕಲ್ ಟೈಮಲ್ಲಿ, ಈಗ 17 ಸೀರೀಸ್ ಲಾಂಚ್ ಆಗ್ತಿರುವಂಥ ಟೈಮಲ್ಲಿ ವಾಪಸ್ ಕರೆಸ್ಕೊಳ್ತಿರೋದು ಚೀನಾ. ಫಾಕ್ಸ್ಕಾನ್ ಮೇಲೆ ಒತ್ತಡ ಹಾಕಿ ವಾಪಸ್ ಕರೆಸ್ಕೊಳ್ತಿರೋಂಥ ಸಂಚು ಗೊತ್ತಾಗಿದೆ. ಸೊ ಭಾರತ ಸೆಡ್ ಹೊಡೆದಿರೋದು ಒಂದು ವಾರ ಚೀನಾದ ಈ ನಡೆಯಿಂದ ನಮಗೆ ತೊಂದರೆ ಆಗಬಹುದು. ಆದರೆ 1 ವಾರಕ್ಕಿಂತ ಹೆಚ್ಚು ಇದು ನಮಗೆ ಸಮಸ್ಯೆಯೇ ಅಲ್ಲ. ಒಂದೇ ವಾರದಲ್ಲಿ ಇದಕ್ಕೆ ಪರಿಹಾರವನ್ನು ನಾವು ಕಂಡು ಹಿಡಿದಿದ್ದೀವಿ. ಮೇಕ್ ಇನ್ ಇಂಡಿಯಾ, ಸೆಮಿಕಂಡಕ್ಟರ್ ಮಿಷನ್ನು ಎಲ್ಲದೂ ಕೂಡ ಈಗ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಭಾರತವನ್ನು ಪರಿವರ್ತಿಸ್ತಿರೋದ್ರಿಂದಾಗಿ ಜಗತ್ತೇ ನಮ್ಮನ್ನು ಹೊಟ್ಟೆ ಉರಿಯಿಂದ ನೋಡ್ತಾ ಇದೆ. ಏನೇನು ಸಂಚು ಮಾಡಬಹುದು ಅಮೆರಿಕ, ಚೀನಾದಂಥ ರಾಷ್ಟ್ರಗಳು ಮಾಡ್ತಿವೆ. ಈಗ ಆ ಎಲ್ಲ ಸಂಚಿಗೆ ನಾವು ಸೆಡ್ ಹೊಡೆಯುವಷ್ಟು ಶಕ್ತರಾಗಿದ್ದೀವಿ ಅಂತಲೇ ಅರ್ಥ ಅಲ್ವಾ. ಇಷ್ಟು ದೊಡ್ಡ ಸ್ಟೆಪ್ ತಗೊಂಡಿದ್ದೀವಿ ಅಂದರೆ ನೋಡಿ. ಈಗ ಫಾಕ್ಸ್ಕಾನ್ ಸದ್ಯ ಈಗ ಯಾವ ಚೀನಾ ಎಂಜಿನಿಯರ್ಸನ್ನು ವಾಪಸ್ ಕಳಿಸ್ತಾ ಇದೆಯಲ್ಲ, ಭಾರತದ 500ರಿಂದ 1000 ಸ್ಕಿಲ್ಡ್ ಎಂಜಿನಿಯರ್ಸನ್ನು ಅದೇ ಜಾಗಕ್ಕೆ, ಬೇರೆ ಟೆಕ್ನಿಷಿಯನ್ಸ್ ಎಂಜಿನಿಯರ್ಸನ್ನು ಅದೇ ಜಾಗಕ್ಕೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಎಲ್ಲ ತಯಾರಿಗಳಾಗೇ ಬಿಟ್ಟಿವೆ. ಚೀನಾದ ಎಕ್ಸ್ಪರ್ಟ್ಸ್ ಇಲ್ಲದೆ ಇದ್ರೆ ಏನಿಲ್ಲಿ ನಡೆಯೋದೇ ಇಲ್ವಾ? ಅಜ್ಜಿ ಬೆಂಕಿ ಇಲ್ಲದೆ ಇದ್ರೆ ಏನೋ ಅಂತಾರಲ್ಲ, ಕೋಳಿ ಕೂಗದೆ ಇದ್ರೆ ಆ ಕಥೆ ಅಂತ ಚೀನಾ ಅಂದುಕೊಂಡಿದ್ರೆ ಅದು ಖಂಡಿತ ಅಲ್ಲ. ಇದು ಭಾರತಕ್ಕೆ ಅತ್ಯುತ್ತಮವಾದ ಅವಕಾಶವೂ ಹೌದು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಅವ್ರು ನಮಗೆ ಕೆಟ್ಟದಾಗಲಿ ಅಂತ ವಾಪಸ್ ಕರೆಸ್ಕೊಳ್ತಿದ್ದಾರೆ. ಆದರೆ ನಮ್ಮಲ್ಲಿರುವಂತಹ ಕೌಶಲ್ಯವನ್ನು ಇನ್ನಷ್ಟು ತೆರೆದುಕೊಳ್ಳುವಂತೆ ಮಾಡೋದಕ್ಕೆ, ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಕಡೆಗೆ ಮತ್ತಷ್ಟು ಗಮನ ಹರಿಸೋದಕ್ಕೆ ಎಲ್ಲದಕ್ಕೂ ಇದು ತೆರೆದುಕೊಂಡಿರುವ ಅತ್ಯುತ್ತಮವಾದಂಥ ಅವಕಾಶ. ಈಗ 500ರಿಂದ 1000 ಇಂಡಿಯನ್ ವರ್ಕರ್ಸ್ನೇ ಆ ಪ್ಲೇಸ್ಗೆ ನೆಕ್ಸ್ಟ್ 1 or 2 ವೀಕ್ಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಭಾರತ ರೆಡಿ ಆಗಿದೆ. ಫಾಕ್ಸ್ಕಾನ್ನ ಆ ಜಾಗಕ್ಕೆ ಭಾರತೀಯರೇ ಹೋಗ್ತಾರೆ. ಚೀನಾದವರನ್ನು ವಾಪಸ್ ತಗೊಂಡಿದ್ದು ಒಳ್ಳೇದೇ ಆಯಿತು ಬಿಡಿ. ನಾವು ಆ ಜಾಗವನ್ನು ತುಂಬ್ತೀವಿ ಅಂತ ನಮ್ಮ ವರ್ಕರ್ಸೇ ಹೋಗ್ತಿದ್ದಾರೆ ಈಗ. ಹಾಗಾಗಿ ಚೀನಾದ ಯಾವ ಕುತಂತ್ರವೂ ಕೂಡ ಫಲ ಕೊಡಲ್ಲ ಅಂತ ಸೆಡ್ಡು ಹೊಡೆದಿದೆ ಭಾರತ. ಈಗ ಭಾರತ ಮಷಿನರೀಸ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಟೂಲ್ಸ್ ಎಲ್ಲವನ್ನೂ ಕೂಡ ನಾವೇ ತಯಾರು ಮಾಡ್ಕೊಳ್ತಿರೋದು. ಸ್ವಾವಲಂಬನೆ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧಿಸಬೇಕಾಗತ್ತೆ. ಅದೆಲ್ಲ ಕ್ಷೇತ್ರಗಳಲ್ಲೂ ಭಾರತ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಿದೆ. ನಾವು ನಮ್ಮ ಅವಶ್ಯಕತೆ ನೀಗಿಸ್ಕೊಳ್ಳೋದ್ರ ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಮಾಡುವತ್ತ ಒಳ್ಳೆ ಪ್ರಗತಿ ಆಗ್ತಾ ಇದೆ. ಇದೆಲ್ಲವೂ ಈಗ ಚೀನಾವನ್ನು ಕಂಗೆಡಿಸಿರೋದು. ಅದಕ್ಕೆ ಭಾರತ ಸೆಡ್ ಹೊಡಿತಿದೆ. ನಿಮ್ಮ ಎಂಜಿನಿಯರ್ಸನ್ನು, ಟೆಕ್ನಿಷಿಯನ್ಸನ್ನು ನಂಬಿಕೊಂಡು ನಾವೇನು ಮಾಡ್ತಿಲ್ಲ, ನೀವು ತೊಂದರೆ ಮಾಡಬೇಕು ಅಂತ ಏನು ಸ್ಟ್ರಾಟಜಿ ಮಾಡಿದಿರಲ್ಲ, ಅದು ಒಂದೇ ವಾರದಲ್ಲಿ ಗೊತ್ತಾಗತ್ತೆ ನಿಮಗೆ ತೊಂದರೆ ಆಯ್ತಾ ಇಲ್ವಾ ಅನ್ನೋದು.
ಹಾಗಾಗಿ ಗ್ಲೋಬಲ್ ಇನ್ವೆಸ್ಟರ್ಸ್ ಟೆನ್ಷನ್ಗೆ ಒಳಗಾಗುವ ಮೊದಲೇ ಭಾರತ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದೆ. ಇನ್ವೆಸ್ಟರ್ಸ್ಗೆ ಟೆನ್ಷನ್ ಆಗಿರ್ಬೋದು, ಒಂದು ಕ್ಷಣ ಈ ಥರ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದೆ ಚೀನಾ ಒತ್ತಡದಿಂದಾಗಿ, ಫಾಕ್ಸ್ಕಾನ್ ಸ್ಟೆಪ್ ತೊಗೊಂಡ್ಬಿಟ್ಟಿದೆ, ಏನು ಕಥೆ ಅನ್ನುವಂಥ ಆತಂಕ ಉಂಟಾಗಿರಬಹುದು. ಆದರೆ ಅದರ ಆ ಸಮಯದ ಒಳಗೇನೆ ತಕ್ಷಣ ಡ್ಯಾಮೇಜ್ ಕಂಟ್ರೋಲನ್ನು ಭಾರತ ಮಾಡ್ತಾ ಇದೆ. ಈಗ ಚೀನಾಗೀಗ ಹಾಗಾಗಿ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ. ನೋಡಿ, ಅನಲಿಸ್ಟ್ಗಳು, ಈ ಕ್ಷೇತ್ರದ ಎಕ್ಸ್ಪರ್ಟ್ಗಳು ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಯಾರು ಇನ್ವೆಸ್ಟರ್ಸ್ ಬರ್ತಿದ್ದಾರೋ ಅವ್ರಿಗೆ ಯಾವ ಚಿಂತೆನೂ ಇಲ್ಲ. ಯಾಕಂದರೆ ಭಾರತದಲ್ಲಿರುವಂಥ ವರ್ಕ್ ಫೋರ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಗೌರ್ಮೆಂಟ್ ಇನಿಷಿಯೇಟಿವ್ ಮೇಕ್ ಇನ್ ಇಂಡಿಯಾ ಮತ್ತು ಸೆಮಿಕಂಡಕ್ಟರ್ ಮಿಷನ್ ಅಂತ ಇನಿಷಿಯೇಟಿವ್ಸು ಬಹಳ ದೊಡ್ಡ ಬಲವನ್ನು ತಂದು ಕೊಟ್ಟಿದೆ ಈಗಾಗಲೇ. ಸೊ ಇಲ್ಲಿ ವರ್ಕ್ ಫೋರ್ಸ್ಗೆ ಏನೂ ಸಮಸ್ಯೆ ಇಲ್ಲ ಅಂತ ಅನಲಿಸ್ಟ್ಗಳು ಹೇಳ್ತಾ ಇದ್ದು. ಈಗ ಯಾವುದೇ ಇನ್ವೆಸ್ಟರ್ಸ್ಗೂ ಕೂಡ ತಲೆಬಿಸಿಯಾಗದಂತೆ ಈ ಚೀನಾ ಸೃಷ್ಟಿಸಿರೋ ಸಮಸ್ಯೆಯನ್ನು ಭಾರತ ಬಗೆಹರಿಸ್ತಾ ಇದೆ. ಇದು ನಂಬರ್ 1. ಎರಡನೇದು, ಬ್ರಿಕ್ಸ್ ಸಮಿಟ್ ಅಲ್ಲಿ ಭಾರತ ಚೀನಾವನ್ನು ಎಕ್ಸ್ಪೋಸ್ ಮಾಡಿದೆ. ಅಷ್ಟೇ ಅಲ್ಲ, ಎಲ್ಲರೂ ಸೇರ್ಕೊಂಡು ಇಂತಹ ಕುಕೃತ್ಯಕ್ಕೆ ಸೆಡ್ ಹೊಡಬೇಕಾಗಿದೆ ಅಂತ ಚೀನಾದ ಎದುರೇ ಗುಡುಗಿ ಬಂದಿರೋದು ಮೋದಿ. ಯಾವ ರೀತಿ? ಈ ವೆಪನೈಸೇಷನ್ ಆಫ್ ಕ್ರಿಟಿಕಲ್ ಮಿನರಲ್ಸ್, ಭಾರತಕ್ಕೂ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಇಂಥ ರೇರ್ ಅರ್ತ್ ಮಿನರಲ್ಸನ್ನು ಸಪ್ಲೈ ಮಾಡೋದನ್ನ ನಿಲ್ಲಿಸ್ಬಿಡ್ತು ಚೀನಾ. ಕೆಲವು ರಾಷ್ಟ್ರಗಳಿಗೆ ಈಗ ಮಾಡ್ತಿದೆ, ಕೆಲವಕ್ಕೆ ಹಾಗೆ ನಿಲ್ಲಿಸಿಟ್ಟಿದೆ. ಆಟೋಮೊಬೈಲ್ ಸೆಮಿಕಂಡಕ್ಟರ್ ತಯಾರಿ ಮಾಡೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ರಾಷ್ಟ್ರಗಳಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಸಿಗಲ್ಲ. 50-60% ಜಗತ್ತಿನ ರಿಕ್ವೈರ್ಮೆಂಟಲ್ಲಿ ಚೀನಾದಲ್ಲೇ ಇರೋದು. ಹಾಗಾಗಿ ಚೀನಾ ಈಗ ಬೇರೆ ರಾಷ್ಟ್ರಗಳನ್ನು ಆಟ ಆಡ್ಸೋಕೆ ನೋಡ್ತಿದೆ. ಅದರಲ್ಲೂ ಭಾರತ ಈ ವಲಯದಲ್ಲಿ ಬೆಳಿಬಾರ್ದು, ಮ್ಯಾನುಫ್ಯಾಕ್ಚರಿಂಗ್ ವೀಕ್ ಆಗಬೇಕು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಸಂಚು ಮಾಡ್ತಿದೆ. ಈಗ ಬ್ರಿಕ್ಸಲ್ಲಿ ಇದೇ ಒಂದು ನಿಲುವನ್ನು ತಗೊಂಡಿದ್ದಾರೆ. ಯಾರು ತನ್ನ ಒಂದು ರಾಷ್ಟ್ರದ ಸೆಲ್ಫಿಶ್ ಗೇನ್ಗಾಗಿ ಈ ಕ್ರಿಟಿಕಲ್ ಮಿನರಲ್ಸ್ನ ಬಳಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ರೇರ್ ಅರ್ತ್ ಮಟೀರಿಯಲ್ಸ್ ಸುತ್ತ ಒಂದು ಒಪ್ಪಂದ ಇರುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಪ್ರತಿ ರಾಷ್ಟ್ರ ಕೂಡ ವರ್ತಿಸಬೇಕಾಗಿದೆ. ಹಾಗಾಗಿ ನಾವು ಬ್ರಿಕ್ಸ್ ರಾಷ್ಟ್ರಗಳು ಸೇರಿಕೊಂಡು ಸಪ್ಲೈ ಚೈನ್ ಏನು ಸಮಸ್ಯೆ ಆಗದಂತೆ ಕ್ರಿಟಿಕಲ್ ಮಿನರಲ್ ಮತ್ತು ಟೆಕ್ನಾಲಜಿ ಸೆಕ್ಯೂರ್ ಆಗೋ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ನಿಲುವನ್ನು ತಗೊಳ್ಬೇಕು ಅಂತ ಚೀನಾದ ಎದುರೇ ಗುಡುಗಿ ಚೀನಾದ ಬಣ್ಣವನ್ನು ಬಯಲು ಮಾಡಿ ಬಂದಿರೋದು. ಹಾಗೆ ಅದರ ಜೊತೆಗೆ ಈಗ ಭಾರತ ನಡ್ಕೊಳ್ತಿರುವಂಥ ರೀತಿ ಚೀನಾದ ಕಣ್ಣು ಕೆಂಪು ಮಾಡಿದೆ. ದಲೈ ಲಾಮಾ ಬರ್ತ್ಡೇಗೆ ವಿಶ್ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಮತ್ತು ದಲೈ ಲಾಮಾ ಬರ್ತ್ಡೇ ಸೆಲೆಬ್ರೇಷನ್ ಕಾರ್ಯಕ್ರಮದಲ್ಲಿ ಕಿರಣ್ ರಿಜಿಜು ಅವರು ಕೇಂದ್ರ ಸಚಿವರು ಭಾಗಿಯಾಗ್ತಾರೆ. ಇದು ಚೀನಾ ಓಪನ್ ಆಗಿ ಬ್ರಿಕ್ಸಲ್ಲಿ ಖಂಡಿಸುತ್ತೆ. ಭಾರತ ಚೀನಾಗೆ ಟಿಬೆಟ್ ಬಗೆಗಿನ ಸೆನ್ಸಿಟಿವಿಟಿಯನ್ನು ಅರ್ಥನೇ ಮಾಡ್ಕೊಳ್ತಿಲ್ಲ. ನಮ್ಮಲ್ಲಿ ಪ್ರತ್ಯೇಕತಾವಾದಕ್ಕೆ ಸಪೋರ್ಟ್ ಮಾಡ್ತಿರೋರನ್ನ ಭಾರತ ಪುರಸ್ಕರಿಸ್ತಾ ಇದೆ. ನಮಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ ದಲೈ ಲಾಮಾ, ಅಥವಾ ಅಲ್ಲಿ ಏನು ಪ್ರತ್ಯೇಕತಾವಾದಿಗಳಿಗೆ ಯಾವ ರೀತಿ ಶಕ್ತಿ ತುಂಬುತ್ತಿದ್ದಾರೆ, ಒಂದು ಭಾಗವನ್ನು ಹೊರಗಡೆ ಕಿತ್ಕೊಳ್ಳೋಕೆ ಪ್ರಯತ್ನ ಆಗ್ತಿದೆ. ಇಂಥವ್ರಿಗೆ ಭಾರತ ಸಪೋರ್ಟ್ ಮಾಡ್ತಿರೋದು ಸ್ವಲ್ಪವೂ ಸರಿ ಇಲ್ಲ ಅಂತ ಅಬ್ಬರಿಸತ್ತೆ. ಆದರೆ ಅದಕ್ಕೆಲ್ಲ ಡೋಂಟ್ ಕೇರ್ ಅಂತಿರುವಂಥ ಭಾರತ ಈಗ ದಲೈ ಲಾಮಾ ಸುತ್ತ ಮತ್ತಷ್ಟು ಆಲೋಚನೆಗಳನ್ನು ರೂಪಿಸಿರೋದು. ನಮ್ಮ ಸಂಸತ್ತನ್ನು ಉದ್ದೇಶಿಸಿ ದಲೈ ಲಾಮಾ ಭಾಷಣ ಮಾಡ್ತಾರ ಅನ್ನೋ ಕುತೂಹಲ ಕೂಡ ಈಗ ಕೆರಳಿದೆ. ಯಾಕಂದರೆ ಅಂಥದ್ದೊಂದು ಒತ್ತಾಯ ಕೇಳಿ ಬರ್ತಿದೆ. ಎಲ್ಲ MP ಗಳು ಹೇಳ್ತಿದ್ದಾರೆ ದಲೈ ಲಾಮಾ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಅಡ್ರೆಸ್ ಮಾಡಬೇಕು, ಅಂಥ ಅವಕಾಶವನ್ನು ಕೊಡಬೇಕು ಮತ್ತು ದಲೈ ಲಾಮಾಗೆ ಭಾರತ ರತ್ನವನ್ನು ಕೊಡಬೇಕು ಅಂತ. ಹಾಗೆ ಟಿಬೆಟ್ ಏನು ಹೇಳ್ತಿದೆ, ಭಾರತ ಮತ್ತು ಟಿಬೆಟ್ ಒಗ್ಗಟ್ಟಿನಿಂದ ಚೀನಾವನ್ನು ಒಗ್ಗೂಡಿಸಬೇಕು ಅಂತ. ಸೊ ಭಾರತದ ಈ ರಾಜತಾಂತ್ರಿಕ ನಡೆಗಳು, ವಿದೇಶಾಂಗ ನೀತಿ ಚೀನಾವನ್ನು ಕಂಗೆಡಿಸಿದ್ದು ಹೇಗಾದರೂ ಮಾಡಿ ಭಾರತದ ವೇಗಕ್ಕೆ ಬ್ರೇಕ್ ಹಾಕಬೇಕು, ಇವ್ರನ್ನ ಕಾಡಬೇಕು ಅಂತ ಪಾಕಿಸ್ತಾನದ ಮೂಲಕ ಕುತಂತ್ರ, ಈ ರೀತಿ ಟೆಕ್ನಾಲಜಿ ಮೂಲಕ ಕುತಂತ್ರ ಎಲ್ಲವನ್ನ ರೂಪಿಸೋದಕ್ಕೆ ನೋಡ್ತಿದೆ. ಬಟ್ ಭಾರತ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋವಷ್ಟು ವೀಕ್ ಆಗಿ ಉಳ್ಕೊಂಡಿಲ್ಲ. ಮತ್ತೊಂದು ಕಡೆ ನೋಡಿ, ಶಾಂಘೈ ಮೀಟಲ್ಲಿ ರಾಜನಾಥ್ ಸಿಂಗ್ ಅವರು ಹೋಗಿದ್ರಲ್ಲ, ಅಲ್ಲಿ ಏನು ಮಾಡಿದ್ರು, ಪಹಲ್ಗಾಮ್ ದಾಳಿ ಒಂದು ವಿಚಾರವೇ ಅಲ್ಲ ಅನ್ನೋ ರೀತಿ ಅದನ್ನು ಕನ್ಸಿಡರು ಮಾಡೋಕೆ ರೆಡಿ ಇರಲಿಲ್ಲ. ಆ ಜಾಯಿಂಟ್ ಡಾಕ್ಯುಮೆಂಟನ್ನು ತಿರಸ್ಕರಿಸಿ ಭಾರತ ಸೆಡ್ ಹೊಡೆದು ಬಂತು. ಈಗ ಬ್ರಿಕ್ಸಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ಪಹಲ್ಗಾಮ್ ದಾಳಿಯನ್ನು ಖಂಡಿಸುವಂತೆ ಮಾಡಿದ್ದಾರೆ. ಅದನ್ನು ತಡೆಯೋದಕ್ಕೆ ನೋಡಿತ್ತು ಚೀನಾ, ಆದರೆ ಅದನ್ನು ಸ್ಟಾಪ್ ಮಾಡೋಕೆ, ಹೋಲ್ಡ್ ಮಾಡೋದಕ್ಕೆ ಆಗಲಿಲ್ಲ. ಭಾರತದ ಪ್ರಯತ್ನಕ್ಕೆ ಬ್ರಿಕ್ಸಲ್ಲಿ ಫಲ ಸಿಕ್ಕಿದೆ. ಸೊ ಎಲ್ಲ ಕಡೆಯಿಂದ ಚೀನಾವನ್ನು ಕಾರ್ನರ್ ಮಾಡೋಕೆ ಏನು ಬೇಕೋ ಅದನ್ನು ಭಾರತ ಮಾಡ್ತಿರೋದು. ಚೀನಾ ಕೊಡ್ತಿರುವಂತಹ ಏನು ತೊಂದರೆಗಳು, ಕುತಂತ್ರ ಸಂಚಿನ ಪರಿಣಾಮವನ್ನು ನಾವು ಯಶಸ್ವಿಯಾಗಿ ಎದುರಿಸಿ ನಿಮಗೆ ತೋರಿಸ್ತೀವಿ, ನಮ್ಮ ತಾಕತ್ತನ್ನು ನೋಡೋದಕ್ಕೆ ರೆಡಿ ಇರಿ ಎನ್ನುವಂಥ ಸಂದೇಶವನ್ನು ಕೂಡ ಭಾರತ ಕೊಟ್ಟಿರೋದು ಚೀನಾಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.